ನಮಸ್ತೆ ಎಲ್ರಿಗೂ. ಇವತ್ತು ಖಾರ ಅವಲಕ್ಕಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಒಂದು 4 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಟೊಮೊಟೊ ಒಂದು ಹೆಚ್ಚಿಟ್ಕೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ ಹಾಗೆ ಹಸಿರು ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಹಾಗೆ ಅರಿಶಿನ ಪುಡಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಬೇಕು, ಹಾಗೆ ಕಾಯಿ ತುರಿ ಮತ್ತು ಅವಲಕ್ಕಿ. ಇನ್ನು ಎಣ್ಣೆ, ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಏನಿದೆ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಬೇಕು. ಸೊ ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಮಾಡಿ. ಹೈ ಫ್ಲೇಮ್ ಇಟ್ಟರು ಅದು ಸೀದೋದ್ರೂ ಚೆನ್ನಾಗಿರಲ್ಲ, ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಿ. ಒಂದೊಂದನ್ನೇ ಫ್ರೈ ಮಾಡ್ತಾ ಹೋಗಿ. ಸೊ ಮೀಡಿಯಮ್ ಫ್ಲೇಮಲ್ಲಿ, ಹೈ ಫ್ಲೇಮ್ ಇದ್ದರೆ ಅದು ಸೀದೋಗ್ಬಿಡುತ್ತೆ ಅದಕ್ಕೆ. ಇನ್ನು ನಮ್ಮ ಮನೆಯಲ್ಲಿ ಹಸಿರು ಮೆಣಸಿನ್ಕಾಯಿ ತಿನ್ನಲ್ಲ, ಆದರೆ ರುಚಿ ಇರಲ್ಲ ಅಂತ ಸುಮ್ಮನೆ ಟೇಸ್ಟ್ಗೆ 1-2 ಹಾಕಿ. ಏನಂದರೆ ಎಣ್ಣೆನಲ್ಲೇ ಹುರಿದ್ಬಿಟ್ರೆ ಅಷ್ಟು ಗ್ಯಾಸ್ಟ್ರಿಕ್ ಆಗೋಲ್ಲ, ಕೆಲವರಿಗೆ ಹಸಿರು ಮೆಣಸಿನ್ಕಾಯಿ ತಿಂದ್ರೇ ಆಗೋಲ್ಲ. ಸೊ ನಮ್ಮ ಮನೆಯಲ್ಲಿ ಜಾಸ್ತಿ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತೀವಿ. ಇಲ್ಲಿ ನಾನು 2 ತೊಗೊಂಡು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಖಾರ ಅವಲಕ್ಕಿ ಮಾಡಿದಾಗೆಲ್ಲ ಸಿಹಿ ಅವಲಕ್ಕಿ ಕೂಡ ಮಾಡಿರ್ತೀವಿ. ಅದಕ್ಕೆ ಮಾಮೂಲಿ ಅವಲಕ್ಕಿ ನೆನೆಸಿದ್ದಾಗ ಏನಾದರೂ ಸ್ವಲ್ಪ ಜಾಸ್ತಿ ಆದರೆ ಅಥವಾ ಬೇಕು ಅಂತ ಇಟ್ಕೊಂಡಿದ್ರೆ ಹಾಗೆ ಅದಕ್ಕೆ ಬಾಳೆಹಣ್ಣೆಲ್ಲ ಹಾಕ್ಕೊಂಡು ಚೆನ್ನಾಗಿರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಇನ್ನು ಏನು ಒಗ್ಗರಣೆಗೆ ಏನು ಹಾಕ್ಕೋಬೇಕಿತ್ತು ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗಬೇಕು ಒಂದೊಂದೇ. ಈರುಳ್ಳಿ ಏನು ಹೆಚ್ಕೊಂಡು ಇಟ್ಕೊಂಡಿದ್ದೆ, ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ, ಹಾಗೆ ಟೊಮೊಟೊನೂ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಕೆಲವು ಟೊಮೊಟೊ ಆ್ಯಡ್ ಮಾಡಲ್ಲ, ಬಟ್ ನಾನು ಟೊಮೊಟೊ ಹಾಕ್ತೀನಿ ಚೆನ್ನಾಗಿರುತ್ತೆ ಅಂಥೇಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಈರುಳ್ಳಿ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಒಳ್ಳೆಯದು. ಇನ್ನು ಕೆಲವರು ಅವಲಕ್ಕಿ ಮಾಡಬೇಕಾದ್ರೆ ಫಸ್ಟೇ ನೆನೆಸಿಟ್ಕೊಳ್ತಾರೆ. ಗಟ್ಟಿ ಅವಲಕ್ಕಿ ಇದ್ದರೆ ಈರುಳ್ಳಿ ಹೆಚ್ಚೋಕ್ಕಿಂತ ಮುಂಚೆನೇ. ಆದರೆ ಈ ಥರ ಎಲ್ಲ ಒಗ್ಗರಣೆಗೆ ಹಾಕಾದ್ಮೇಲೆ ನೆನೆಸಿದ್ರೂ ಸಾಕು, ಯಾಕಂತಂದರೆ ಬೇಗನೆ ನೆಂದೋಗ್ಬಿಟ್ಟಿರುತ್ತೆ. ತುಂಬ ನೆಂದೋದ್ರೂ ಅದೇನಾಗುತ್ತೆ, ಫುಲ್ಲು ಮೆತ್ತಗಾಗ್ಬಿಡುತ್ತೆ ಅವಲಕ್ಕಿ, ಹುಡಿ ಹುಡಿಯಾಗಿರಲ್ಲ. ಅದಕ್ಕೋಸ್ಕರ ಇಲ್ಲಿ ಒಗ್ಗರಣೆಗೆ ಹಾಕಿ ಇದನ್ನು ಮುಚ್ಚಿ ಈರುಳ್ಳಿ ಬೇಯೋ ಅಷ್ಟರಲ್ಲಿ ಅವಲಕ್ಕಿ ನೆಂದೋಗ್ಬಿಡುತ್ತೆ. ಸೊ ಮೆತ್ತಗಾಗುತ್ತೆ. ಅದಕ್ಕೆ ನಾನಿಲ್ಲಿ ಫ್ರೈ ಆದಮೇಲೆ ಅವಲಕ್ಕಿ ತೊಗೊಂಡು ನೆನೆಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ರತಿಯೊಂದನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಈರುಳ್ಳಿ, ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಸೊ ಈ ಕಡೆ ನೆನೆಸೋಕ್ಕೆ ಬಂದಾಗ ಏನಂತಂದರೆ ಅದು ತುಂಬ ಹೊತ್ತು ನೆನೆದ್ರೂ ಚೆನ್ನಾಗಿರಲ್ಲ. ಆಲ್ಮೋಸ್ಟ್ ಕೆಲವರು ಹೇಳ್ತಾರೆ 10 ನಿಮಿಷ ನೆನೆಸಿ ಹಾಗೆ ಹೀಗೆ ಅಂತ. ಕೆಲವು ಅವಲಕ್ಕಿಗಳು ಬೇಗನೆ ಆಗೋಗ್ಬಿಡುತ್ತೆ, 5 to 6, 7 ಮಿನಿಟ್ಸ್ ಅಷ್ಟಲ್ಲೆಲ್ಲ ಅವಲಕ್ಕಿ ನೆಂದಿರುತ್ತೆ. ಸೊ ನೋಡಿ, ನೀವು 5 ಮಿನಿಟ್ಸ್ ಆದಮೇಲೆ ನೋಡಿಬಿಟ್ಟು ಅದಾದಮೇಲೆ ನೀವು ಆ್ಯಡ್ ಮಾಡಿ. ಈ ಕಡೆ ಇದು ಏನು ಒಗ್ಗರಣೆಗೆ ಹಾಕಿದ್ದೀವಿ ಇದು ಬೇಯಲಿ ಅಂಥೇಳಿ ಒಂದು ಪ್ಲೇಟ್ ಮುಚ್ಚಿಟ್ಟು, ಈ ಕಡೆ ಅವಲಕ್ಕಿ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಾದಮೇಲೆ ಒಂದು 6 to 7 ಮಿನಿಟ್ಸ್ ನೆನೆಸಿದ್ರೆ ಸಾಕು. ನಮ್ಮನೆಯಲ್ಲಿ ವಯಸ್ಸಾಗಿರೋರು ಇದ್ದಾರೆ, ಹಾಗೆ ಮಕ್ಕಳಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ, ಮೆತ್ತಗೆ ತಿಂತಾರೆ. ಹುಡಿಯಾಗಿದ್ದರೆ ತಿನ್ನೋದಕ್ಕೆ ಬೇಜಾರು ಮಾಡ್ಕೊತಾರೆ ಅಂಥೇಳಿ ನಾನು ಸ್ವಲ್ಪ ಮೆತ್ತಗೆ ಇರೋ ಥರನೇ ಮಾಡ್ಕೊತೀನಿ. ನೀವು ನೆನೆಸಿ ಸ್ವಲ್ಪ ಹೊತ್ತಾದಮೇಲೆ ನೋಡಿ. ಸೊ 5 to 6 ಮಿನಿಟ್ಸ್ ಅಷ್ಟಲ್ಲೆಲ್ಲ ತೆಗೆದು ನೋಡಿ. ಗಟ್ಟಿ ಅವಲಕ್ಕಿ ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಕೆಲವು ಅವಲಕ್ಕಿಗಳು ಬೇಗನೆ ನೆಂದ್ಬಿಡುತ್ತೆ. ಇನ್ನು ಶುಗರ್ ಇರೋರಿಗೆಲ್ಲ ಡೈಲಿ ರೈಸ್ ಐಟಮ್ ಅಷ್ಟು ತಿನ್ನಬಾರ್ದು ಅಂತ ಹೇಳ್ತಾರಲ್ಲ, ಅವರಿಗೆಲ್ಲ ಈ ಅವಲಕ್ಕಿ ಮತ್ತು ಉಪ್ಪಿಟ್ಟು ಇದೆಲ್ಲ ಒಳ್ಳೆಯದು. ಅವಾಗವಾಗ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇನ್ನು ಅವಲಕ್ಕಿ ಎಲ್ಲ ನೆಂದಾದಮೇಲೆ ಆ ನೀರನ್ನ ಚೆಲ್ಲಿ, ಸೊ ತುಂಬ ಹಿಂಡಕ್ಕೆ ಹೋಗಬಾರ್ದು. ತುಂಬ ಹಿಂಡಕ್ಕೆ ಹೋದರೂ ಅದು ಮೆತ್ತಗಾಗ್ಬಿಡುತ್ತೆ. ಜಸ್ಟ್ ನೀವು ಅದನ್ನು ಸ್ಟೇನ್ ಮಾಡಿದ್ರೆ ಸಾಕು. ಸೊ ಅದು ಆದಮೇಲೆ ಅದನ್ನು ತಗೊಂಡು ಇದಕ್ಕೆ ಆ್ಯಡ್ ಮಾಡಿದ್ರೆ ಮುಗೀತು. ಈ ಥರ ನೆಂದಾದಮೇಲೆ ಜಸ್ಟ್ ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೆಂದಿದೆಯಾ ಇಲ್ವಾ ಅಂತ. ತುಂಬ ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ನೆನಿಬೇಕಂತ, ಮೀಡಿಯಮ್ ಆಗಿ ಆಗಿದ್ರೆ ಓಕೆ ಆಗಿದೆ ಅಂತ. ಸೊ ಇದಾದಮೇಲೆ ಜಸ್ಟ್ ವಾಟರ್ನೆಲ್ಲ ಸ್ಟ್ರೈನ್ ಮಾಡಿಕೊಂಡು ಅದಾದಮೇಲೆ ಅದನ್ನು ಆ್ಯಡ್ ಮಾಡಿ. ಅವಲಕ್ಕಿನ ತುಂಬ ಹಿಂಡಕ್ಕೆಲ್ಲ ಹೋಗಬೇಡಿ. ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿದ್ದಾದಮೇಲೆ ಅವಲಕ್ಕಿ ಏನು ನೆನೆಸಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಬೇಕಂದರೆ ನೀವು ಫಸ್ಟೇ ಹಾಕ್ಕೊಂಡು ಅದಾದಮೇಲೆ ಅವಲಕ್ಕಿನಾದರೂ ಹಾಕ್ಕೋಬೋದು, ಅಥವಾ ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರೋವಂಥ ಅವಲಕ್ಕಿ ರೆಡಿ ಆಗುತ್ತೆ. ಇದನ್ನು ಚಿಕ್ಕ ಮಕ್ಕಳು ಕೂಡ ಇಷ್ಟಪಡ್ತಾರೆ, ಏಜ್ ಆಗಿರೋರು ಕೂಡ ತಿಂತಾರೆ. ನಾವು ಯಾವ ಥರ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ಕೆಲವ್ರಿಗೆ ಹುಡಿಯಾಗಿ ಇಷ್ಟ ಇರುತ್ತೆ, ಅಂಥವ್ರು ಅದೇ ಥರನೇ ಮಾಡಿ ನೋಡಿಕೊಂಡು.
ಮೆತ್ತಗಾಗ್ಬಿಟ್ರೆ ಕೆಲವ್ರಿಗೆ ಇಷ್ಟಪಡಲ್ಲ. ಬಟ್ ಅಜ್ಜಿದಿರಿಗೆಲ್ಲ ಪಾಪ ಮೆತ್ತಗಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ. ಅದಕ್ಕೆ ಒಂದು ಸ್ವಲ್ಪ ಮೆತ್ತಗಾಗೋ ಥರ ನಾನು ಮಾಡಿದ್ದೀನಿ. ನೀವು ಮಾಡಬೇಕಾದ್ರೆ ಒಂದು ಸ್ವಲ್ಪ ಹುಡಿ ಹುಡಿಯಾಗಿ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಒಂದು ಹಾಫ್ ಲೆಮನ್ ತೊಗೊಂಡು ಸ್ಕ್ವೀಸ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮುಗಿದು ತುಂಬ ರುಚಿಯಾಗಿರುವಂಥ ಖಾರ ಅವಲಕ್ಕಿ ರೆಡಿಯಾಗಿರುತ್ತೆ. ಹೇಗಿತ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನು ಏನೇ ಅಡುಗೆ ಮಾಡಿದ್ರು ಫಸ್ಟು ಅಜ್ಜಿದಿರಿಗೆ ಹಾಗೆ ಮಕ್ಕಳಿಗೆ ಕೊಡೋದು ಜಾಸ್ತಿ. ನೋಡಿ ನಮ್ಮ ಅಜ್ಜಿ ತಿಂದ್ಬಿಟ್ಟು ಏನಂತ ಹೇಳ್ತಿದ್ದಾರೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಸೊ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಅದನ್ನು ನಾನಿಲ್ಲಿ ಲಾಸ್ಟಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಪಾಪು ಸಾಕಾಗೈತೆ ಕಂತೀನಿ. ಚೆನ್ನಾಯ್ತವ? ಚೆನ್ನಾಗೈತೆ. ಮೆತ್ಕಿದ್ಯಾ? ಮೆತ್ಕದೆ ನಮ್ಗೆ ಹಿಂಗೆ ಇರ್ಬೇಕು ಮೆತ್ಕೆ. ಅನ್ನ ಬೇಜೂರು ತಿನ್ನೋಕ್ಕಾಗಲ್ಲ, ಎದೆ ನಿಂತ್ಕೋತದೆ.